ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಕಂಪ್ಲೀಟ್ ಕೆಲವೊಂದಷ್ಟು ಚಾಪ್ಟರ್ಸ್ ಇದಾವೆ. ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಟಿ. ಓಕೆ, ಸೊ ಅವನ್ನ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಗೆ ಆಲ್ರೆಡಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಒಂದೊಂದಾಗೆ ಫಟಾಫಟ್ ಅಂತ ಎಲ್ಲಾ ಕ್ವೆಶನ್ಸ್ ನೋಡ್ತಾ ಹೋಗೋಣ. ಇಲ್ಲಿ ನಾವು ಆಸಿಡ್ ಬೇಸ್ ಮತ್ತೆ ಸಾಲ್ಟ್ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಈವನ್ ನಿಮ್ಗೇನ್ ಸಿಲೆಬಸ್ ಅಲ್ಲೂ ಕೂಡ ಇದು ಇದೆ. ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಎರಡರಲ್ಲೂ ಕೂಡ ಆಸಿಡ್ ಬೇಸ್ ಮತ್ತೆ ಸಾಲ್ಟ್ಸ್ ಇದೆ. ಓಕೆ, ಸೊ ಮೊದಲನೇದಾಗಿ ಎ ಸೊಲ್ಯೂಷನ್ ಟರ್ನ್ಸ್ ರೆಡ್ ಲಿಟ್ಮಸ್ ಟು ಬ್ಲೂ. ರೆಡ್ ಲಿಟ್ಮಸ್ ಟು ಬ್ಲೂ, ಇಟ್ಸ್ pH ಇಸ್ ಲೈಕ್ಲಿ ಟು ಬಿ ಅಂತ ಇದೆ. ಅಂದ್ರೆ ಇದು ಬ್ಲೂ ಅಂದ್ರೆ ರಿಸಲ್ಟ್ ಏನು, ಬ್ಲೂ ಬಂದಿದೆ. ಬ್ಲೂ ಮೀನ್ಸ್ ಏನು, ಬೇಸ್. ಓಕೆ, ಬೇಸ್ ಅಂದ್ರೆ ಬೇಸಿಕ್ ಅಂದ್ರೆ ಇದು ಅಸಿಡಿಕ್ pH, ಇದು ಬೇಸಿಕ್ pH. ಅಂದ್ರೆ ನೋಡಿ, ಈಗ pH 7 ಇದ್ರೆ ದಟ್ ಇಸ್ ನ್ಯೂಟ್ರಲ್. ಓಕೆ, 7 ಇಂದ ಮುಂದಕ್ಕಿರೋದು ಬೇಸಿಕ್, 7 ಇಂದ ಹಿಂದೆ 0 to 7, 7 to 14 ಏನು ಬೇಸಿಕ್. ಸೊ ಇಲ್ಲಿ ಬ್ಲೂ ಬಂದಿದೆ. ಓಕೆ, ಬ್ಲೂ ಬಂದಿದೆ ಅಂತ ಹೇಳಿದ್ರೆ 7 ಗಿಂತ ಜಾಸ್ತಿ ಇದ್ರೆ ಅದು ಬ್ಲೂ ಆಗಿರುತ್ತೆ, ಅಂದ್ರೆ ಬೇಸಿಕ್ ಆಗಿರುತ್ತೆ. ಸೊ pH ಏನು, ಬೇಸಿಕ್ pH ಅನ್ನ ಅದೊಳಗೊಂಡಿರುತ್ತೆ. ಸೊ ಇಲ್ಲಿ ಯಾವುದು ಇಲ್ಲಿ ಸರಿಯಾದಂತ ಉತ್ತರ 10. ಓಕೆ, the solution reacts with crushed eggshells to give a gas that turns lime water milky. So milky ಏನು ಒಂದು ಸೊಲ್ಯೂಷನ್ ಇದೆ, ಅದನ್ನ ನಾವು ಎಗ್ಶೆಲ್ಸ್ ಗೊತ್ತಲ್ವಾ, ಏನು ಎಗ್ದು ಮೇಲ್ಗಡೆ ಕ್ಯಾಲ್ಕೇರಿಯಸ್ ಶೆಲ್ಸ್ ಇರುತ್ತಲ್ವಾ ಅದು. ಓಕೆ, ಅದನ್ನ ನಾವು ಕ್ರಶ್ ಮಾಡಿದಾಗ ಟು ಗಿವ್ ಎ ಗ್ಯಾಸ್. ಓಕೆ, ದಟ್ ಟರ್ನ್ಸ್ ವಾಟರ್ ಮಿಲ್ಕಿ. ಓಕೆ, ನಾವು ಅದನ್ನ ಚೆನ್ನಾಗಿ ಕ್ರಶ್ ಮಾಡಿದಾಗ ಅದು ಲೈಮ್ ವಾಟರ್ ಮಿಲ್ಕಿ ಗ್ಯಾಸ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ, ದ ಸೊಲ್ಯೂಷನ್ ಕಂಟೈನ್ಸ್ ಅಂತ ಇದೆ. ಹಾಗಾದ್ರೆ ಆ ಒಂದು ಸೊಲ್ಯೂಷನ್ ಏನನ್ನ ಒಳಗೊಂಡಿರುತ್ತೆ, ಅದು ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಒಳಗೊಂಡಿರುತ್ತೆ. ಓಕೆ, ಯಾಕೆ ಅಂದ್ರೆ ಅದು ಎಗ್ಶೆಲ್ಸ್ ಜೊತೆ ರಿಯಾಕ್ಟ್ ಮಾಡಿದಾಗ ಅಲ್ಲೇ ಇದೆ ಲೈಮ್ ಅಂತ. ಲೈಮ್ ಅಂದ್ರೆ ಏನು, ಅದು ಆಸಿಡ್ ಅನ್ನ ಒಳಗೊಂಡಿರುತ್ತೆ, ಪರ್ಟಿಕ್ಯುಲರ್ಲಿ ದಟ್ ಇಸ್ HCl. ಓಕೆ, ಹೈಡ್ರೋಕ್ಲೋರಿಕ್ ಆಸಿಡ್. ಇನ್ನು 10 ml of a solution of NaOH is found to be completely neutralized. ನೋಡಿ, ಈಗ ಒಂದು ಬೀಕರ್ ತಗೊಂಡಿದ್ದಾರೆ, ಅದರಲ್ಲಿ 10 ml ಅಷ್ಟು NaOH ಅನ್ನ ಹಾಕಿದ್ದಾರೆ. ಇಟ್ ಇಸ್ ಫೌಂಡ್ ಟು ಬಿ completely neutralized by 8 ml of HCl. If we take 20 ml of NaOH, ನೋಡಿ ಇಲ್ಲಿ 10 ml ಇರೋ ಹತ್ರ 20 ml of NaOH ತಗೊಂಡಾಗ ಇಟ್ ಇಸ್ ಫೌಂಡ್ ಟು ಬಿ completely neutralized by 8 ml ಆದಾಗ, ಓಕೆ ಸಾರಿ, 20 ml ಆಫ್ NaOH ತಗೊಂಡಾಗ ಅಮೌಂಟ್ ಆಫ್ HCl ಸೊಲ್ಯೂಷನ್ ರಿಕ್ವೈರ್ಡ್ ಟು ನ್ಯೂಟ್ರಲೈಸ್ ಇಟ್ ವಿಲ್ ಬಿ ಅಂತ ಇದೆ. ಹಾಗಾದ್ರೆ ಈಗ 10 ml ಗೆ ನಾವು 8 ತಗೊಂಡ್ರೆ, ಓಕೆ ಇಲ್ಲಿ 10 ಇದೆ. ಓಕೆ, 10 ಇದೆ, ಅದನ್ನ ಡಬಲ್ ತಗೊಂತಾರೆ. ಅಂದ್ರೆ 10 ಇದ್ರೆ 10 plus 10 20. ಸೊ 8 plus 8 ಏನಾಗುತ್ತೆ, 16 ಆಗುತ್ತೆ, ಹೌದಲ್ವಾ? ಸೊ ಎಷ್ಟು ತಗೋಬೇಕಾಗುತ್ತೆ ಇಲ್ಲಿ, 16 ml ತಗೋಬೇಕಾಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಯೂಸ್ಡ್ ಫಾರ್ ಟ್ರೀಟಿಂಗ್ ಇಂಡೈಜೆಷನ್ ಅಂತ ಅಂದ್ರೆ ಅಜೀರ್ಣ ಅಲ್ವಾ? ಸೊ ಆ ಒಂದು ಅಜೀರ್ಣವನ್ನ ಹೋಗ್ಲಾಡ್ಸೋದಕ್ಕೆ ಏನ್ ಯೂಸ್ ಮಾಡ್ತಾರೆ, ಆಂಟಾಸಿಡ್ಸ್ ಅನ್ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ ಏನು, ಓಕೆ, ಸೋಡಿಯಂ ಹೈಡ್ರಾಕ್ಸೈಡ್ ಟರ್ನ್ಸ್ ಫಿನಾಪ್ತಲಿನ್ ಇಂಡಿಕೇಟರ್ ಟು ವಿಚ್ ಕಲರ್. ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಏನಿದೆ NaOH, ಇದು ಫಿನಾಪ್ತಲಿನ್ ಇಂಡಿಕೇಟರ್. ಸೋಡಿಯಂ ಹೈಡ್ರಾಕ್ಸೈಡ್ ಏನಿರುತ್ತೆ ಅದು ಫಿನಾಪ್ತಲಿನ್ ಇಂಡಿಕೇಟರ್ ಅನ್ನ ಯಾವ ಕಲರ್ ಗೆ ಕನ್ವರ್ಟ್ ಮಾಡುತ್ತೆ ಅಂತ ಇದೆ. ಓಕೆ, ದಟ್ ಇಸ್ ಅದು ಬೇಸ್ ಆಗಿರೋದ್ರಿಂದ ನೋಡಿ ಪಿಂಕ್ ಕಲರ್. ಓಕೆ, ಇನ್ನು ಪರ್ಟಿಕ್ಯುಲರ್ ಆಗಿ ಪೇಲ್ ಪಿಂಕ್ ಅಂತ ಹೇಳ್ಬೋದು. ಓಕೆ, ಇದನ್ನ ಬಹಳಷ್ಟು ಟೈಟ್ರೇಷನ್ಸ್ ಕೈಗೊಂಡಿರ್ತೀರಾ, ಅದರಲ್ಲಿ ಗೊತ್ತಿರುತ್ತೆ ನಿಮ್ಗೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಟರ್ನ್ಸ್ ಫಿನಾಪ್ತಲಿನ್ ಇಂಡಿಕೇಟರ್ ಟು ಪಿಂಕ್ ಕಲರ್. ಇನ್ನು ಮಿಥೈಲ್ ಆರೆಂಜ್ ಏನಿದೆಯಲ್ಲ, ಇಟ್ ಇಸ್ ಪಿಂಕ್ ಇನ್ ಅಸಿಡಿಕ್ ಮೀಡಿಯಂ, ಯೆಲ್ಲೋ ಇನ್ ಬೇಸಿಕ್ ಮೀಡಿಯಂ ಅಂತ ಇದೆ. ಮಿಥೈಲ್ ಆರೆಂಜ್ ಏನಿದೆಯಲ್ಲ, ಇದು ಸರಿಯಾದಂತ ಉತ್ತರ ಪಿಂಕ್ ಇನ್ ಆಸಿಡಿಕ್ ಮೀಡಿಯಂ. ಅಂದ್ರೇನು, ಪಿಂಕ್ ಕಲರ್ ಅಥವಾ ಇನ್ನು ಒಂದ್ ಸ್ವಲ್ಪ ರೆಡ್ಡಿಶ್ ಪಿಂಕೇ ಇರುತ್ತೆ. ಓಕೆ, ದಟ್ ರೆಡ್ಡಿಶ್ ಪಿಂಕ್ ಇನ್ ಅಸಿಡಿಕ್ ಮೀಡಿಯಂ ಅಂಡ್ ಯೆಲ್ಲೋ ಇನ್ ಬೇಸಿಕ್ ಮೀಡಿಯಂ. ಓಕೆ, ಮಿಥೈಲ್ ಆರೆಂಜ್ ಮೀನ್ಸ್ ಸ್ವಲ್ಪ ಯೆಲ್ಲೋಯಿಶ್ ಒಳಗೊಂಡಿರುತ್ತೆ. ಸೊ ದಟ್ ಯೆಲ್ಲೋ ಇನ್ ಬೇಸಿಕ್ ಮೀಡಿಯಂ.
ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್. ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಅಂತ ಅಂದ್ರೆ ರೆಡ್ ಕ್ಯಾಬೇಜ್, ಲಿಟ್ಮಸ್, ಟರ್ಮರಿಕ್, ಕ್ಲೋವ್ ಅಂತ ಇದೆ. ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಆಗಿ ನಾವು ಕ್ಲೋವ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಯಾವುದು ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಆಗಿ ಕ್ಲೋವ್. ಸೋರ್ ಮಿಲ್ಕ್ ಇಸ್ ಎ ನ್ಯಾಚುರಲ್ ಸೋರ್ಸ್ ಆಫ್ ವಿಚ್ ಆಸಿಡ್. ಸೋರ್ ಮಿಲ್ಕ್ ಅಂದ್ರೆ ಹುಳಿಯಾದಂತ ಮೊಸರು ಯಾವುದಕ್ಕೆ ಸರಿಯಾದಂತ ಅಂದ್ರೆ ಎಷ್ಟು ಯಾವ್ದರ ನ್ಯಾಚುರಲ್ ಸೋರ್ಸ್ ಅಂತ ಕೇಳಿದ್ರೆ ದಟ್ ಇಸ್ ಲ್ಯಾಕ್ಟಿಕ್ ಆಸಿಡ್. ಹುಳಿಯಾದಂತ ಮೊಸರು ಯಾವಾಗ್ಲೂ ಹುಳಿಯಾದಂತ ಹಾಲು ಅದೆಲ್ಲ ಏನು ಲ್ಯಾಕ್ಟಿಕ್ ಆಸಿಡ್ ಅನ್ನ ಒಳಗೊಂಡಿರುತ್ತೆ. ಆಲ್ಕಲೀಸ್ ಆರ್, ಇಲ್ಲಿ ಆಲ್ಕಲೀಸ್ ಬಂದ್ಬಿಟ್ಟು ಆಲ್ಕಲೀಸ್ ಅಂತ ಹೇಳಿದ್ರೆ ನಾವು ಬೇಸ್ ಅಂತ ಕರಿತೀವಿ. ಓಕೆ, ನೋಡಿ ಆಲ್ಕಲೀಸ್ ಅಂತ ಹೇಳಿದ್ರೆ ನಾವು ಬೇಸ್ ಅಂತ ಕರಿತೀವಿ. ಬೇಸಸ್ ಆರ್ ಆಲ್ಸೋ ಕಾಲ್ಡ್ ಆಲ್ಕಲೀಸ್. ಓಕೆ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಬೇಸಸ್ ಆರ್ ಆಲ್ಸೋ ಕಾಲ್ಡ್ ಆಲ್ಕಲೀಸ್. ಆಲ್ಕಲೀಸ್ ಏನಿದೆ ದೀಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಆಲ್ಕಲೀಸ್ ಅಥವಾ ಬೇಸಸ್ ಅಂತ ಏನ್ ಕರಿತೀವಿ ದೇ ಆರ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ನೇಮ್ ದ ಗ್ಯಾಸ್ ರಿಲೀಸ್ಡ್ ವೆನ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ನೇಮ್ ದ ಗ್ಯಾಸ್ ರಿಲೀಸ್ಡ್. ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ ಯಾವಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಯಾವ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್. ಇದರಲ್ಲಿ ಸ್ಟ್ರಾಂಗ್ ಆಸಿಡ್ ಯಾವುದು ಅಂತ ಹೇಳ್ಬೇಕು. ಕಂಪ್ಲೀಟ್ಲಿ ನೋಡಿ, ಕಂಪ್ಲೀಟ್ಲಿ ಗೆಟ್ಸ್ ಅಯನೈಸ್ಡ್ ಇನ್ ವಾಟರ್, ಪಾರ್ಶಿಯಲಿ ಗೆಟ್ಸ್ ಅಯನೈಸ್ಡ್ ಇನ್ ವಾಟರ್, ಡು ನಾಟ್ ಗೆಟ್ ಅಯನೈಸ್ಡ್ ಇನ್ ವಾಟರ್, ಆಲ್ ಆಫ್ ದೀಸ್ ಅಂತ ಇದೆ. ನೋಡಿ, ಯಾವ್ದು ಸ್ಟ್ರಾಂಗ್ ಆಸಿಡ್ ಇರುತ್ತೆ ದಟ್ ಗೆಟ್ಸ್ ಕಂಪ್ಲೀಟ್ಲಿ ಅಯನೈಸ್ಡ್ ಇನ್ ವಾಟರ್. ಓಕೆ, ಅದನ್ನ ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ತೀವಿ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಟರ್ನ್ ರೆಡ್ ಲಿಟ್ಮಸ್ ಬ್ಲೂ ಅಂತ ಇದೆ. ರೆಡ್ ಲಿಟ್ಮಸ್ ಅನ್ನ ಬ್ಲೂಗೆ ಕನ್ವರ್ಟ್ ಮಾಡೋದು ಯಾವುದು? ಬ್ಲೂ ಮೀನ್ಸ್ ಬೇಸ್, ಹೌದಲ್ವಾ? ದಟ್ ಈಸ್ ಬೇಕಿಂಗ್ ಸೋಡಾ. ನೋಡಿ, ಬೇಕಿಂಗ್ ಸೋಡಾ ಏನಿದೆಯಲ್ಲ ಇದು ಒಂದು ರೆಡ್ ಲಿಟ್ಮಸ್ ಅನ್ನ ಬ್ಲೂಗೆ ಕನ್ವರ್ಟ್ ಮಾಡುತ್ತೆ. ವಾಟ್ ಹ್ಯಾಪನ್ಸ್ ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್? ಏನಾಗುತ್ತೆ ವೆನ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್? CO2 ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಕಾರ್ಬನ್ ಡೈಆಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ? ಸೋಡಿಯಂ ಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೋಡಿಯಂ ಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ಇಲ್ಲಿ ಸೋಡಿಯಂ ಅಂಡ್ ದಿಸ್ ಇಸ್ ಕಾರ್ಬೋನೇಟ್ ಫಾರ್ಮೇಶನ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಫೌಂಡ್ ಈಸ್ ಫಾರ್ಮ್ಡ್ ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್? ಹೈಡ್ರೋಕ್ಲೋರಿಕ್ ಆಸಿಡ್ ಆಗಿರೋದ್ರಿಂದ ಇದು ಜಿಂಕ್ ಕ್ಲೋರೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಟ್ಯಾಪ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ವೇರ್ ಡಿಸ್ಟಿಲ್ಡ್ ವಾಟರ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಹೌದಲ್ವಾ? ನೋಡಿ, ಟ್ಯಾಪ್ ವಾಟರ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ, ಬಟ್ ಡಿಸ್ಟಿಲ್ ವಾಟರ್ ಏನಿದೆಯಲ್ಲ ಯಾವುದೇ ತರ ಒಂದು ಎಲೆಕ್ಟ್ರಿಸಿಟಿಯನ್ನ ಇಟ್ ಡಸ್ ನಾಟ್ ಕಂಡಕ್ಟ್. ಕಾರಣ ಏನು ಅಂತ ಹೇಳಿದ್ರೆ ಟ್ಯಾಪ್ ವಾಟರ್ ಏನಿದೆಯಲ್ಲ ಅದು ಅಯಾನ್ಸ್ ಅನ್ನ ಒಳಗೊಂಡಿರುತ್ತೆ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಓಕೆ, ಟ್ಯಾಪ್ ವಾಟರ್ ಕಂಟೈನ್ಸ್ ಅಯಾನ್ಸ್ ವಿಚ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅದಕ್ಕೋಸ್ಕರ ದಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಅಂದ್ರೆ ಟ್ಯಾಪ್ ವಾಟರ್ ಯಾಕೆ ದಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂಡ್ ಡಿಸ್ಟಿಲ್ ವಾಟರ್ ಯಾಕೆ ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡಲ್ಲ ಅಂತ. ಅರೇಂಜ್ ದ ಫಾಲೋಯಿಂಗ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ pH ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದೇರ್ pH ವ್ಯಾಲ್ಯೂ ಅಂದ್ರೆ ನಾವು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬರಿತಾ ಹೋಗ್ಬೇಕು. ನೋಡಿ, ಇದು NaOH ಅಂತ ಇದೆ. ಇವಾಗ ನಿಮ್ಗೆ ಗೊತ್ತು ಏನಂತ. ದಿಸ್ ಇಸ್ 7 ಅಂದ್ರೆ ನ್ಯೂಟ್ರಲ್, 0 to 7 ಆಸಿಡ್, 0 to ಅಂದ್ರೆ 7 to 14 ಬೇಸ್ ಅಂತ ಗೊತ್ತಿದೆ. ಇಲ್ಲೇನ್ ಹೇಳಿದೆ? ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ pH ವ್ಯಾಲ್ಯೂ. ಸೊ ಹಿಂಗೇ ಬರ್ಬೇಕು, ಹಿಂದಕ್ಕೆ ಹೋಗಂಗಿಲ್ಲ. ಡಿಕ್ರೀಸಿಂಗ್ ಆರ್ಡರ್ ಕೇಳಿಲ್ಲ. ಸೊ NaOH ಅಂತ ಇದೆ, ಇದು ಬೇಸು, ಇದು ಬರೋದಿಲ್ಲ. ಆಮೇಲೆ ನೋಡಿ, ಲೆಮನ್ ಜ್ಯೂಸ್ ಫಸ್ಟ್ ಏನ್ ಆಸಿಡ್ ಇದೆ, ಸೊ ದಟ್ ಇದನ್ನ ನಾವು ತಗೋಬಹುದು. ಹೌದಲ್ವಾ? ಯಾಕಂದ್ರೆ ಲೆಮನ್ ಆಸಿಡ್ ಅನ್ನ ಒಳಗೊಂಡಿರುತ್ತೆ, ಸಿಟ್ರಿಕ್ ಆಸಿಡ್. ಅದಾದ್ಮೇಲೆ ಬ್ಲಡ್, ಇದು ನ್ಯೂಟ್ರಲ್ ಇರುತ್ತೆ, ಅಂಡ್ NaOH ಏನಿದೆಯಲ್ಲ ದಿಸ್ ಇಸ್ ಬೇಸ್. ಸೊ ಲೆಮನ್ ಜ್ಯೂಸ್, ಬ್ಲಡ್, NaOH. ಓಕೆ, name the reaction when an acid reacts with a base to produce salt and water. Name the reaction when an acid reacts with a base to produce salt and water. Acid reacts with base to produce salt and water. ಅದನ್ನ ಎಂಥ ರಿಯಾಕ್ಷನ್ ಅಂತ ಹೇಳ್ತೀವಿ.
ನೋಡಿ ಆಸಿಡ್ ಬೇಸ್ ಜೊತೆ ಏನ್ ರಿಯಾಕ್ಟ್ ಆಗುತ್ತಲ್ವಾ, ನಾವು ಅದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆಗೋದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಆಸಿಡ್ ಹ್ಯಾವಿಂಗ್ ಹೈಯೆಸ್ಟ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಇನ್ ಒನ್ ವಿತ್ ಅಂತ ಇದೆ. Which of the following acid having highest hydrogen ion concentration? Highest hydrogen ion concentration. pH 7 ಇದೆ, that is neutral. pH 10 ಇದ್ರೆ ಇದನ್ನ ನಾವು ಬೇಸ್ ಅಂತ ಹೇಳ್ತೀವಿ. ಓಕೆ, ಸೊ 2.5 ಹೈಯೆಸ್ಟ್ 1.8 ಹೈಯೆಸ್ಟ್ ಅಂತ ಹೇಳಿದ್ರೆ 1.8 ಏನಿದೆ ಅಲ್ಲ ಅದು ಹೈಯೆಸ್ಟ್. ಯಾಕೆಂದ್ರೆ ಈಗ 0 to 7 ಅಂತ ಬಂದಾಗ 1 2 3 4 5 6 7 ಅಂತ ಬಂದಾಗ ಇಲ್ಲಿ ಆಸಿಡಿಟಿ ಅಥವಾ ಆಸಿಡ್ ಕಾನ್ಸಂಟ್ರೇಷನ್ ಏನಿದೆಯಲ್ಲ 1.8 ಏನಿದೆ ಅದು ಹೈಯೆಸ್ಟ್ ಆಗುತ್ತೆ. ಓಕೆ, ಡಿಸಲ್ಯೂಷನ್ ಆಫ್ ಆಸಿಡ್ ಇನ್ ವಾಟರ್ ಈಸ್, ಡಿಸಲ್ಯೂಷನ್ ಆಫ್ ಆಸಿಡ್ ಇನ್ ವಾಟರ್ ಅನ್ನ ಏನಂತ ಹೇಳ್ತೀವಿ, ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಡಿಸಲ್ಯೂಷನ್ ಆಫ್ ಆಸಿಡ್ ಇನ್ ವಾಟರ್, ಯಾಕೆ ಅಂದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಡಿಸಲ್ಯೂಷನ್ ಆಫ್ ಆಸಿಡ್ ಇನ್ ವಾಟರ್ ಅಂದ್ರೆ ಆಸಿಡ್ ಅನ್ನ ಏನು ನಾವು ವಾಟರ್ ಹಾಕಿ ಅಂದ್ರೆ ಸ್ಟಿರ್ ಮಾಡ್ತೀವಿ ಅಲ್ವಾ. ಇವಾಗ ಇದು ಒಂದು ಬೀಕರ್, ಇಲ್ಲಿ ಒಂದು ರಾಡ್. ಓಕೆ, ಇಲ್ಲಿ ವಾಟರ್ ಇರುತ್ತೆ, ಇಲ್ಲಿಗೆ ನಾವು ಆಸಿಡ್ ಅನ್ನ ನಿಧಾನಕ್ಕೆ ಹಾಕ್ಬೇಕು ಸ್ಟಿರ್ ಮಾಡ್ತಾ. ಇಲ್ಲಿ ಏನಾಗುತ್ತೆ, ಇದು ಒಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿರುತ್ತೆ, ಅಂದ್ರೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ದಟ್ ಅದನ್ನ ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ವಾಟರ್ ಅಲ್ಲಿ ಆಸಿಡ್ ಅನ್ನ ಹಾಕುವಂತದ್ದು, ದಟ್ ಇಸ್ ಡಿಸಲ್ಯೂಷನ್ ಆಫ್ ಆಸಿಡ್ ಇನ್ ವಾಟರ್. ಇನ್ನು ವಾಟ್ ಈಸ್ pH? pH ಅಂದ್ರೆ ಏನು? ದ ನೆಗೆಟಿವ್ ಲಾಗರಿಥಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ದ ನೆಗೆಟಿವ್ ಲಾಗರಿಥಮ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ pH ಆಫ್ 3 ಸೊಲ್ಯೂಷನ್ಸ್, ನೋಡಿ ಇಲ್ಲಿ ಎಕ್ಸ್ ವೈ ಝೆಡ್ ಕೊಟ್ಟಿದ್ದಾರೆ. ಎಕ್ಸ್ 6, ವೈ 4 ಅಂಡ್ ಝೆಡ್ 8. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದ ಕರೆಕ್ಟ್ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಅಂತ ಇದೆ. ಈಗ ನಾವೇನ್ ಹೇಳಿದ್ವಿ, 0 to 7 ಅಂತ ಹೇಳಿದ್ವಿ. ಈಗ 6 4 8 ಅಂದ್ರೆ ಏನು, ಎಕ್ಸ್ ವೈ ಝೆಡ್ ಅಂತ ಇದೆ. ಕರೆಕ್ಟ್ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಅಂತ ಇದೆ. ಅಸಿಡಿಕ್ ಸ್ಟ್ರೆಂತ್ ನ ಒಂದು ಕರೆಕ್ಟ್ ಫಾರ್ಮ್ ಯಾವುದು? ಫಸ್ಟ್ ಯಾವ್ದು ಬರಬೇಕು? ವೆರಿ ಸ್ಟ್ರಾಂಗ್. ಓಕೆ, ಕರೆಕ್ಟ್ ಆರ್ಡರ್ ಆಫ್ ಅಸಿಡಿಕ್ ಸ್ಟ್ರೆಂತ್ ಫಸ್ಟ್ ಯಾವ್ದು ಬರುತ್ತೆ? 4 ಬರುತ್ತೆ. ಓಕೆ, ಅದಾದ ನಂತರ 6, ಅದಾದ ನಂತರ 8. ಸೊ ಅದನ್ನ ಯಾವ ರೀತಿ ಬರೀಬಹುದು? ವೈ ಎಕ್ಸ್ ಝೆಡ್. ಓಕೆ, ಈ ವೈ ಎಕ್ಸ್ ಝೆಡ್ ಅಲ್ಲಿ ಕರೆಕ್ಟ್ ಇನ್ ದ ಆರ್ಡರ್ ಸ್ಟ್ರೆಂತ್ ನೋಡಿ, ವೈ ಇಸ್ ಗ್ರೇಟರ್ ದ್ಯಾನ್ ಎಕ್ಸ್. ಓಕೆ, ವೈ ಇಸ್ ಗ್ರೇಟರ್ ದ್ಯಾನ್ ಎಕ್ಸ್, ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಝೆಡ್. ಸಾರಿ, y is greater than z and z is greater than y is greater than x and x is greater than z. Increase in the OH ion concentration leads to ಅಂತ ಇದೆ. Increase in the OH ion concentration ಅಂದ್ರೇನು? ಬೇಸ್. OH means ಬೇಸ್. ಈ ಒಂದು ಅಯಾನ್ ಕಾನ್ಸಂಟ್ರೇಷನ್ ಏನಾದ್ರೂ ಜಾಸ್ತಿ ಆದ್ರೆ ಅಲ್ಲಿ ಏನಾಗುತ್ತೆ, increase in the pH of the solution, decrease in the pH of the solution does not alter the pH and decreases the basic strength of the solution ಅಂತ ಇದೆ. ನೋಡಿ, OH ಮೈನಸ್ ಅಯಾನ್ ಜಾಸ್ತಿ ಇತ್ತು ಅಂತ ಅಂದ್ರೆ ಅಲ್ಲಿ ಬೇಸಿಕ್ ಅಂದ್ರೆ ಬೆಸಿಸಿಟಿ ಏನಾಗುತ್ತೆ, ಅದು ಜಾಸ್ತಿ ಆಗುತ್ತೆ. ದಟ್ ಈಸ್ ಇನ್ಕ್ರೀಸ್ ಇನ್ ದ, ಅಲ್ಲಿ pH ಜಾಸ್ತಿ ಇದೆ ಅಂತ. ಓಕೆ, ರೇನ್ ಈಸ್ ಕಾಲ್ಡ್ ಆಸಿಡ್ ರೈನ್ ವೆನ್ ಇಟ್ಸ್ pH ಈಸ್ ಅಂತ ಇದೆ. ನೋಡಿ, ರೇನ್ ಅನ್ನ ಆಸಿಡ್ ರೈನ್ ಅಂತ ಕರಿತೀವಿ ಯಾವಾಗ pH ಈಸ್ ಬಿಲೋ 5.6. 5.6 ಗಿಂತ ಕಮ್ಮಿ ಇದ್ರೆ ಅದನ್ನ ನಾವು ಆಸಿಡ್ ರೈನ್ ಅಂತ ಹೇಳ್ತೀವಿ. ಇನ್ನು ಫಾರ್ಮರ್ಸ್ ನ್ಯೂಟ್ರಲೈಸ್ ದ ಎಫೆಕ್ಟ್ ಆಫ್ ಅಸಿಡಿಟಿ ಆಫ್ ದ ಸಾಯಿಲ್ ಬೈ ಆಡಿಂಗ್. ಫಾರ್ಮರ್ಸ್ ಎಫೆಕ್ಟ್ ಆಫ್ ಅಸಿಡಿಟಿಯನ್ನ ನ್ಯೂಟ್ರಲೈಸ್ ಮಾಡ್ತಾರೆ ಸಾಯಿಲ್ದು. ಯಾವ್ದನ್ನ ಆಡ್ ಮಾಡೋದ್ರ ಮೂಲಕ? ಈ ಒಂದು ಅಸಿಡಿಟಿಯನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ಅವರು ಸ್ಲೇಕಡ್ ಲೈಮ್ ಅನ್ನ ಯೂಸ್ ಮಾಡ್ತಾರೆ. ಓಕೆ, ಸ್ಲೇಕಡ್ ಲೈಮ್ ಅನ್ನ ಅವರು ಯೂಸ್ ಮಾಡ್ತಾರೆ. ಟೂತ್ ಎನಾಮಲ್ ಈಸ್ ಮೇಡ್ ಅಪ್ ಆಫ್, ಇದು ಚೆನ್ನಾಗಿ ನೆನಪಿನಲ್ಲಿ ಇರ್ಬೇಕು ನಿಮ್ಗೆ. ಟೂತ್ ಎನಾಮಲ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಸಿಯಂ ಫಾಸ್ಫೇಟ್. ಓಕೆ, ಕ್ಯಾಲ್ಸಿಯಂ ಫಾಸ್ಫೇಟ್ ಇಂದ ಟೂತ್ ಎನಾಮಲ್. ಏನ್ ಟೂತ್ ಎನಾಮಲ್ ಅಂದ್ರೆ ಏನು? ಅದೇ ಇದು ಬಾಯಿ ಅಂತ ಅನ್ಕೊ, ಬಾಯಿ ಒಳಗಡೆ ಹಲ್ಲುಗಳು ಏನಿರುತ್ತಲ್ವಾ, ದಿಸ್ ಇಸ್ ಎನಾಮಲ್. ಈ ವೈಟ್ ಕಲರ್ ಏನಿದಾವಲ್ವಾ, ಇವನ್ನೇ ನಾವು ಎನಾಮಲ್ ಅಂತ ಹೇಳೋದು. ಆ ವೈಟ್ ಕಲರ್ ಏನಿರುತ್ತಲ್ಲ ಹಲ್ಲು, ಅದು ಯಾವ್ದ್ರಿಂದ ಆಗಿರುತ್ತೆ ಅಂದ್ರೆ ಕ್ಯಾಲ್ಸಿಯಂ ಫಾಸ್ಫೇಟ್.
ನೆಟಲ್ ಸ್ಟಿಂಗ್ ಇಸ್ ಎ ನ್ಯಾಚುರಲ್ ಸೋರ್ಸ್ ಆಫ್ ವಿಚ್ ಆಸಿಡ್? ನೆಟಲ್ ಸ್ಟಿಂಗ್ ಅನ್ನುವಂಥದ್ದು ಮಿಥೆನಾಯಿಕ್ ಆಸಿಡ್ ನ ಒಂದು ನ್ಯಾಚುರಲ್ ಸೋರ್ಸ್ ಆಗಿರುತ್ತೆ. ಟೊಮ್ಯಾಟೊ ಇಸ್ ದ ನ್ಯಾಚುರಲ್ ಸೋರ್ಸ್ ಆಫ್ ಆಕ್ಸಾಲಿಕ್ ಆಸಿಡ್. What happens when a solution of an acid is mixed with base in a test tube? What happens when a solution of an acid, ಯಾವಾಗ ಒಂದು ಆಸಿಡ್ ಸೊಲ್ಯೂಷನ್ ಅನ್ನ ನಾವು ಬೇಸ್ ಜೊತೆ ಮಿಕ್ಸಪ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ದಾರೆ. ಏನಾಗುತ್ತೆ ಅಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ, ಆಮೇಲೆ ಅಲ್ಲಿ ಸಾಲ್ಟ್ ಫಾರ್ಮೇಶನ್ ಆಗುತ್ತೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ವಾ, ಅಲ್ಲಿ ಸಾಲ್ಟ್ ಕೂಡ ಫಾರ್ಮೇಶನ್ ಆಗುತ್ತೆ, ಜೊತೆಗೆ temperature ಕೂಡ increase ಆಗುತ್ತೆ. So 1 and 4 is the right answer. What is formed when zinc reacts with sodium hydroxide? What is formed when zinc reacts with sodium hydroxide? Zinc plus sodium hydroxide ಏನಾಗುತ್ತೆ? sodium zincate. Okay, sodium zincate and hydrogen gas formation ಆಗುತ್ತೆ. Okay, sodium zincate and hydrogen gas formation ಆಗುತ್ತೆ. sodium carbonate is basic salt because it is a salt of, ನೋಡಿ sodium carbonate ಬೇಸಿಕ್ ಸಾಲ್ಟ್ ಅಂತ ನಾವು ಕರಿತೀವಿ. ಯಾಕೆ ಅಂತ ಅಂದ್ರೆ ಅದು ಯಾವುದರ ಒಂದು ಕಾಂಬಿನೇಷನ್ ಅನ್ನ ಒಳಗೊಂಡಿರುತ್ತೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದ್ರಲ್ಲೇನೆ ಇದೇ ತರ ಕ್ವಶನ್ಸ್ಗೆ ನಿಮ್ಗೆ ಟಿ ಬರೋದು ಬರುತ್ತೆ ಕೂಡ. ಓಕೆ, ನೋಡಿ ಈಗ ಸೋಡಿಯಂ ಕಾರ್ಬೋನೇಟ್ ಅನ್ನುವಂಥದ್ದು ಇಟ್ ಇಸ್ ಅ ಬೇಸಿಕ್ ಸಾಲ್ಟ್ ಬಿಕಾಸ್ ಇಟ್ ಇಸ್ ಎ ಸಾಲ್ಟ್ ಆಫ್ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್. ಯಾವ ತರ ಸ್ಟ್ರಾಂಗ್ ಆಸಿಡ್ ಸ್ಟ್ರಾಂಗ್ ಬೇಸ್ ಅಲ್ಲ, ವೀಕ್ ಆಸಿಡ್ ವೀಕ್ ಬೇಸ್ ಇದು ಅಲ್ಲ. ಹಾಗಾದ್ರೆ ಇವೆರಡರಲ್ಲಿ ಯಾವುದು ಅಂತ ನೋಡೋದಾದ್ರೆ ಅದು ಸ್ಟ್ರಾಂಗ್ ಆಸಿಡ್ ಆಗಿದೆ, ನಾವು ಡೈಲಿ ಯೂಸ್ ಮಾಡೋಕ್ಕಂತೂ ಅದು ಬರ್ತಾನೆ ಇರ್ಲಿಲ್ಲ, ಅದು ಬೇಸಿಕ್ ಸಾಲ್ಟ್ ಅಂತ ಅನ್ನಿಸ್ಕೊಳ್ತಾನೆ ಇರ್ಲಿಲ್ಲ, ಹೌದಲ್ವಾ. ಸೊ ಇದು ವೀಕ್ ಆಸಿಡ್ ಆಗಿರುತ್ತೆ. ಓಕೆ, ವೀಕ್ ಆಸಿಡ್ ಅಂಡ್ ಸ್ಟ್ರಾಂಗ್ ಬೇಸ್, ಅದಕ್ಕೋಸ್ಕರ ಸೋಡಿಯಂ ಕಾರ್ಬೋನೇಟ್ ಇಸ್ ಎ ಬೇಸಿಕ್ ಸಾಲ್ಟ್. ವಾಟ್ ಇಸ್ ದ pH ರೇಂಜ್ ಆಫ್ ಅವರ್ ಬಾಡಿ? ಇದು ಮೊದಲನೇದಾಗಿ ನಾವು ತಿಳ್ಕೋಬೇಕು. 7 ಇಂದ 7.8 ನಮ್ಮ ಒಂದು pH ರೇಂಜ್ ಆಫ್ ಅವರ್ ಬಾಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಸಿಡ್ ರೈನ್ದು ಚೆನ್ನಾಗಿ ನೆನ್ಪಿಟ್ಕೊಳ್ಳೋದ್ರ ಜೊತೆಗೆ ಮನುಷ್ಯನ pH ರೇಂಜ್ ಎಷ್ಟು ಅಂತ ಹೇಳಿದ್ರೆ 7 to 7.8. ಓಕೆ, ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಟರ್ನ್ಸ್ ಫಿನಾಪ್ತಲಿನ್ ಸೊಲ್ಯೂಷನ್ ಇಂಟು ಪಿಂಕ್. ಓಕೆ, ಆಸಿಡ್ ಪ್ರೆಸೆಂಟ್ ಇನ್ ದ ಆಪಲ್ ಈಸ್, ಆಸಿಡ್ ಪ್ರೆಸೆಂಟ್ ಇನ್ ದ ಆಪಲ್ ಈಸ್, ಆಪಲ್ ಅಲ್ಲಿ ಯಾವ ಒಂದು ಆಸಿಡ್ ಪ್ರೆಸೆಂಟ್ ಇರುತ್ತೆ? ದಟ್ ಇಸ್ ಮೇಲಿಕ್ ಆಸಿಡ್ ಪ್ರೆಸೆಂಟ್ ಇರುತ್ತೆ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಜನರಲಿ ವೆನ್ ಸರ್ಟೈನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ ದೇ ರಿಲೀಸ್ ಅಂತ ಇದೆ. ಜನರಲಿ ವೆನ್ ಸರ್ಟೈನ್ ಮೆಟಲ್ಸ್, ಕೆಲವೊಂದಷ್ಟು ಮೆಟಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನನ್ನ ಫಾರ್ಮೇಶನ್ ಮಾಡುತ್ತೆ? ಕೆಲವೊಂದಷ್ಟು ಮೆಟಲ್ಸ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಅವು ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತವೆ. ಓಕೆ, ರೇಂಜ್ ಆಫ್ pH ಸ್ಕೇಲ್ ಈಸ್, ರೇಂಜ್ ಆಫ್ pH ಸ್ಕೇಲ್ ಈಸ್ ಏನು? 0 to 14. ಓಕೆ, ನೋಡಿದ್ರಿ ಅಲ್ವಾ? ಇದು 7 ಅನ್ನೋದು ನ್ಯೂಟ್ರಲ್, 0 to 7 ಆಸಿಡಿಕ್ ಮೀಡಿಯಂ ಅಂಡ್ 7 to 14 ಬೇಸಿಕ್ ಮೀಡಿಯಂ. pH ಆಫ್ ಕಾಮನ್ಲಿ ಯೂಸ್ಡ್ ಟೂತ್ ಪೇಸ್ಟ್ ಅಂದ್ರೆ ನಾವು ಯೂಸ್ ಮಾಡುವಂತ ಟೂತ್ ಪೇಸ್ಟ್ ಏನಿದೆಯಲ್ಲ, ಸಾಮಾನ್ಯವಾಗಿ ಅದರ pH ಏನಾಗಿರ್ಬೇಕು? ಅಸಿಡಿಕ್ ಇರ್ಬೇಕಾ, ಬೇಸಿಕ್ ಇರ್ಬೇಕಾ, ನ್ಯೂಟ್ರಲ್ ಇರ್ಬೇಕಾ ಅಂತ ಹೇಳಿದ್ರೆ ಅದು ಬೇಸಿಕ್ ಇರ್ಬೇಕಂದ್ರೆ ಏನು? ಅದರ ಒಂದು pH ವ್ಯಾಲ್ಯೂ 7 to 14 ಒಳಗಡೆ ಇರಬೇಕು. ವಿನೆಗರ್ ಈಸ್ ಯೂಸ್ಡ್ in pickling as it is an acid, prevents drying of pickles, prevents growth of microbes, increase taste ಅಂತ ಇದೆ. ನೋಡಿ ಎಷ್ಟು ಇದೆ, ಎಲ್ಲಾನು ಇದು ಸರಿ ಅಂತ ಅನ್ಸುತ್ತೆ. ಹೌದು, ವಿನೆಗರ್ ಆಸಿಡ್, ಸಿಟ್ರಿಕ್ ಆಸಿಡ್, ಸೊ ಇದು ಅಂತ ಅನ್ಕೊಂಡ್ಬಿಡ್ತೀರಾ. ಆಮೇಲೆ ಇನ್ಕ್ರೀಸಸ್ ಟೇಸ್ಟ್, ಇದನ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಇರ್ಬೋದಾ ಅಂತಾನು ಅನ್ಕೋತೀರಾ. ಪ್ರಿವೆಂಟ್ಸ್ ಡ್ರೈಯಿಂಗ್ ಆಫ್ ಪಿಕಲ್ಸ್, ಹೌದೌದು, ಏನದು ಉಪ್ಪಿನಕಾಯಿ ಒಣಗಬಾರ್ದು ಅಂತ ಹಾಕ್ತಾರೆ, ಎಲ್ಲಾನು ಅನ್ಸುತ್ತೆ. ಬಟ್ ಸರಿಯಾದಂತ ಉತ್ತರ ಏನು? ಅಕಾರ್ಡಿಂಗ್ ಟು ಸೈನ್ಸ್, ಮೈಕ್ರೋಬ್ಸ್ ಗ್ರೋತ್ ಏನಿರುತ್ತೆ ಅದು ಆಗೋದನ್ನ ಇದು ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟುತ್ತೆ. pH ಆಫ್ ನ್ಯೂಟ್ರಲ್ ಸೊಲ್ಯೂಷನ್ ಈಸ್ ಆಲ್ವೇಸ್ 7. ಸೋಡಿಯಂ ಕ್ಲೋರೈಡ್ ಏನಿದೆ ಇದು ಒಂದು ನ್ಯೂಟ್ರಲ್ ಸಾಲ್ಟ್. ಓಕೆ, ಸೋಡಿಯಂ ಕ್ಲೋರೈಡ್ ಏನಿದೆ ಇದು ಒಂದು ನ್ಯೂಟ್ರಲ್ ಸಾಲ್ಟ್. ಅಂಡ್ ಆಂಟ್ಸ್ ಸ್ಟಿಂಗ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಬೇಕಿಂಗ್ ಸೋಡಾದಿಂದ ಟ್ರೀಟ್ ಮಾಡ್ತಾರೆ. ಓಕೆ, ಅಂದ್ರೆ ಇವಾಗ ಏನಾದ್ರೂ ಇರ್ಬೇಕು ಹಚ್ಚಿರುತ್ತೆ ಅಂತ ಇಟ್ಕೊಳ್ಳಿ, ಆ ಭಾಗ ಏನು ಉರಿತಾ ಇರುತ್ತೆ ಅಲ್ಲಿ ಸೋಡಾ ಪುಡಿ ಹಾಕೋದ್ರಿಂದ, ಬೇಕಿಂಗ್ ಸೋಡಾ ಹಾಕಿ ರಬ್ ಮಾಡೋದ್ರಿಂದ ಟ್ರೀಟ್ ಮಾಡಬಹುದು ಅಂತ. ಎ ಟೀಚರ್ ಗೇವ್ 2 ಟೆಸ್ಟ್ ಟ್ಯೂಬ್ಸ್ ಟು ದ ಸ್ಟೂಡೆಂಟ್ಸ್, ಒನ್ ಕಂಟೈನಿಂಗ್ ವಾಟರ್, ಓಕೆ, ಒನ್ ಕಂಟೈನಿಂಗ್ ವಾಟರ್ ಅಂಡ್ ಅದರ್ ಕಂಟೈನಿಂಗ್ sodium hydroxide NaOH. She asked them to identify the test tube containing sodium hydroxide solution.
ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಐಡೆಂಟಿಫಿಕೇಶನ್. ನೋಡಿ ಇಲ್ಲಿ ವಾಟರ್ ಇದೆ, ಇದರಲ್ಲಿ NaOH ಇದೆ, ಎರಡನ್ನು ಟೀಚರು ಮುಂದೆ ಇಟ್ಕೋತಾರೆ. ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ತಾರೆ. ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ವಾಟರ್ ಇದೆ, ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ NaOH ಇದೆ. ಇದರಲ್ಲಿ ಯಾವ್ದು ವಾಟರ್, ಇದರಲ್ಲಿ ಯಾವ್ದು NaOH ಕಂಡುಹಿಡಿಯಿರಿ ಮಕ್ಕಳ ಅಂತ ಹೇಳಿದಾಗ NaOH ಅಂದ್ರೆ ಏನು? ಇಟ್ ಇಸ್ ಬೇಸ್ ಅಲ್ವಾ. ಸೊ ಅವ್ರು ಏನನ್ನ ಯೂಸ್ ಮಾಡ್ತಾರೆ? ಬ್ಲೂ ಲಿಟ್ಮಸ್, ರೆಡ್ ಲಿಟ್ಮಸ್, ಸೋಡಿಯಂ ಕಾರ್ಬೋನೇಟ್ ಸೊಲ್ಯೂಷನ್, ಡೈಲ್ಯೂಟ್ HCl ಸೊಲ್ಯೂಷನ್. ಇದರಲ್ಲಿ ಅವ್ರು ಯಾವ್ದನ್ನ ಯೂಸ್ ಮಾಡ್ತಾರೆ? ದಟ್ ಈಸ್ ರೆಡ್ ಲಿಟ್ಮಸ್. ಯಾಕೆಂದ್ರೆ ರೆಡ್ ಲಿಟ್ಮಸ್ ಬ್ಲೂ ಲಿಟ್ಮಸ್ ಆಗಿ ಟರ್ನ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ. The acid present in the vinegar is acetic acid. Sorry, ನಾನಿಲ್ಲಿ ವಿನೆಗರ್ ಈಸ್ ಯೂಸ್ಡ್ ಇನ್ ಪಿಕ್ಲಿಂಗ್ ಆಸ್ ಇಟ್ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಏನಂದ್ರೆ ವಿನೆಗರ್ ಸಿಟ್ರಿಕ್ ಆಸಿಡ್ ಅಂದೆ, ಹೌದಲ್ವಾ? ವಿನೆಗರ್ ಬಂದು CH3COOH ಅಂದ್ರೇನು ಅಸಿಟಿಕ್ ಆಸಿಡ್ ಆಗಿರುತ್ತೆ. ಓಕೆ, ಸಾರಿ ಫಾರ್ ದಟ್. ಅಂಡ್ ಮುಂದೆ ಹೋಗಿ ನೋಡೋಣ. The acid present in the vinegar is acetic acid. Litmus solution is a natural dye. It is obtained from lichen. Okay, which acid is present in orange? Orange ಅಲ್ಲಿ ಯಾವ ಒಂದು acid present ಇರುತ್ತೆ? That is citric acid. And also lemon. Okay, the correct way of making a solution of acid in water. ನೋಡಿ, the correct way of making a solution of acid in water is ನೋಡಿ, ಅಂದ್ರೆ ಯಾವ ಒಂದು ವೇನಲ್ಲಿ ನಾವು ಆಸಿಡ್ ಮತ್ತೆ ವಾಟರ್ ನ ಮಿಕ್ಸ್ ಮಾಡ್ಬೇಕು ಅಂತ. ಅಂದ್ರೆ ವಾಟರ್ ತಗೊಂಡು ಆಸಿಡ್ ಮಿಕ್ಸ್ ಮಾಡ್ಬೇಕಾ, ಅಥವಾ ಆಸಿಡ್ ತಗೊಂಡು ವಾಟರ್ ಗೆ ಮಿಕ್ಸ್ ಮಾಡ್ಬೇಕಾ? ಮಿಕ್ಸ್ ಆಸಿಡ್ ಅಂಡ್ ವಾಟರ್ ಸೈಮಲ್ಟೇನಿಯಸ್ಲಿನ, ಅಥವಾ ಆಡ್ ವಾಟರ್ ಟು ಆಸಿಡ್ ಇನ್ ಎ ಶಾಲೋ ಕಂಟೈನರ್? ಸರಿಯಾದಂತ ಉತ್ತರ ಏನು? ಇದು ವಾಟರ್ ಅಂತ ಹೇಳಿದ್ರೆ ಕ್ರಾಸ್ ಆಗಿ ಒಂದು ರಾಡ್ ಅನ್ನ ಇಟ್ಕೊಂಡು ನೀಟಾಗಿ ಅಲ್ಲಿ ಆಸಿಡ್ ಅನ್ನ ಸ್ಟಿರ್ ಮಾಡ್ತಾ ಹಾಕ್ಬೇಕಂದ್ರೆ ಆಡ್ ಆಸಿಡ್ ಟು ವಾಟರ್. ಓಕೆ, ಸೊ ಇಲ್ಲಿಗೆ 45 ಕ್ವೆಶನ್ಸ್ ಕಂಪ್ಲೀಟ್ ಆಯ್ತು. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಇನ್ನೊಂದಷ್ಟು ನಾವು ಟಾಪಿಕ್ಸ್ ಅನ್ನು ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.